ಹಿಂದೂ ಜನ ಗೂಟಕ್ಕಿಕ್ಕಲ್ವಂತೆ. ಬಾ ಬಾ ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೊ. ಮದುವೆಯ ಆಹ್ವಾನ ಪತ್ರಿಕೆ ಕೊಟ್ಟಾಗ ಮದುವೆಗೆ ಹೋಗಿ ಗಂಡು ಮತ್ತು ಹೆಣ್ಣಿಗೆ ಆಶೀರ್ವಾದ ಮಾಡುವಂತದ್ದು ಸಹಜ, ಜೊತೆಗೆ ಅಲ್ಲಿ ಊಟ ಮಾಡಿ ಬರುವಂತದ್ದು ಸಂಪ್ರದಾಯ. ಈ ಒಂದು ಸಂಪ್ರದಾಯಕ್ಕೆ ಚ್ಯುತಿ ಬರುವಂತೆ ಇದೀಗ ಮುಸ್ಲಿಂನ ಮತಾಂಧನೋರ್ವ ಮದುವೆಗೆ ಬಂದಿದ್ದಂತಹ ಹಿಂದೂಗಳನ್ನ ಆತ ಹಣೆಯಲ್ಲಿ ತಿಲಕ ಇಟ್ಟಿದ್ದ ಎಂಬ ಕಾರಣಕ್ಕೆ ಊಟ ಮಾಡ್ತಿದ್ದಂತವನ್ನ ಆ ತಟ್ಟೆಯಿಂದಲೇ ಎಬ್ಬಿಸಿ ಹೊರ ಕಳಿಸಿರುವಂತ ಅಮಾನುಷವಾದಂತಹ ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಇಸ್ಲಾಂಪುರದಲ್ಲಿ ನಡೆದಿದೆ. ಇದು ಮಾನವ ಕುಲ ತಲೆ ತಗ್ಗಿಸುವಂತ ಘಟನೆಯಾಗಿದೆ. ಈತ ಇನ್ನೆಷ್ಟು ಮತಾಂಧನಾಗಿರಬೇಕು, ಈತನ ಮನಸ್ಸು ಇನ್ನೆಷ್ಟು ಸಂಕುಚಿತವಾದಂತಹ ಮನಸ್ಸಾಗಿರ್ಬೇಕು. ಸಹಜವಾಗಿ ಸ್ನೇಹಿತನೋರ್ವ ತನ್ನ ತಂಗಿಯ ಮದುವೆಗೆ ಕರೆದಿದ್ದ, ಸ್ನೇಹಿತ ಕರೆದ ಅಂತೇಳಿ ತಂಗಿಯ ಮದುವೆಗೆ ಹೋದಂತಹ ಸಂದರ್ಭದಲ್ಲಿ ಊಟ ಮಾಡುವಾಗ ಆತ ಹಣೆಗೆ ತಿಲಕ ಇಟ್ಟಿದ್ದ ಎಂಬ ಒಂದೇ ಕಾರಣಕ್ಕೆ ಮದುವೆ ಗಂಡಿನ ತಂದೆ ಆದಂತ ಸಮೀವುಲ್ಲಾ ಎಂಬಾತ ಅಮಾನುಷವಾಗಿ ಆತನನ್ನ ಮದುವೆಯ ಊಟದ ತಟ್ಟೆಯಿಂದ ಎಬ್ಬಿಸಿ ಹೊರ ಹೋಗಿ ನಾವು ನಿಮಗೆ ಹಿಂದೂಗಳಿಗೆ ಊಟ ಹಾಕೋದಿಲ್ಲ ಎನ್ನುವಂತ ಮಾತನ್ನಾಡಿದ್ದಾನೆ. ಇದಕ್ಕೆ ಕೆರಳಿದಂತಹ ನೆಲಮಂಗಲದ ನಿವಾಸಿ ರಾಜು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಊಟದ ತಟ್ಟೆಯಿಂದ ಹೇಗೆ ಎಬ್ಬಿಸಿದ್ರೆ ನೀವು, ಮಾನವೀಯತೆ ಇರಬೇಕು. ಬಡವರು ಬಂದಿರ್ತಾರೆ ಮತ್ತು ಆಹ್ವಾನದ ಮೇರೆಗೆ ಬಂದಿರ್ತಾರೆ. ಈ ರೀತಿಯಾದಂತ ಕೀಳು ಮಟ್ಟದ ನಡತೆ ಸರಿ ಇಲ್ಲ. ಇದು ಮಾನವ ಕುಲಕ್ಕೆ ಚ್ಯುತಿ ಬರುವಂತ ಘಟನೆ. ಹಾಗೆ ಈತ ಇನ್ನೆಷ್ಟರ ಮಟ್ಟಿಗೆ ಮತಾಂಧತೆಯನ್ನ ಬೆಳೆಸಿಕೊಂಡಿದ್ದಾನೆ. ಈತನಿಗೆ ಹಿಂದೂಗಳಂದ್ರೆ ಇನ್ನೆಷ್ಟರ ಮಟ್ಟಿಗೆ ದ್ವೇಷ ಇರಬೇಕು. ಇಂಥವರೆಲ್ಲ ಭಾರತದಲ್ಲೇ ಇದ್ದಾರ. ಭಾರತದಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಸಹೋದರರು ಅಂತ ಹೇಳ್ತೇವೆ. ಪಾಕಿಸ್ತಾನಕ್ಕಿಂತ ಕೆಟ್ಟದಾಗಿ ನಡೆದುಕೊಳ್ಳುವಂತ ಇಂತಹ ಸಮೀವುಲ್ಲನಂತ ಮನಸ್ಥಿತಿಯವರು ದೇಶದಲ್ಲಿ ಇನ್ನೆಷ್ಟು ಜನ ಇದ್ದಾರೆ ಎಂಬುದು ಆತಂಕಕಾರಿಯಾಗಿದೆ. ಇಂತಹ ಸಮೀವುಲ್ಲನಂತಹ ಮನಸ್ಥಿತಿಯನ್ನ ಯಾರು ಹೊಂದಿಕೂಡದು. ನಾವೆಲ್ಲರೂ ಕೂಡ ಸಹೋದರರ ರೀತಿಯ ನಡ್ಕೊಂಡು ಹೋಗ್ಬೇಕು. ಇಂತಹ ಮತಾಂಧತೆ ಇರುವಂತಹ ಸಮೀವುಲ್ಲನಂತವರನ್ನ ಈ ಸಮಾಜ ಬಹಿಷ್ಕರಿಸಬೇಕಿದೆ ಅಂತೇಳಿ ಒಂದಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಒಂದು ವಾಗ್ವಾದದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ರೇ ಅವ್ರು ಹಿಂದೂ ಜನ ಗೂಟಕ್ಕಿಕ್ಕಲ್ಲ ನಡ್ರಿ, ಎಸ್ ಬರ್ರಿ ಬರ್ರಿ ಬರ್ರಿ. ಅವರು ಹಿಂದೂ ಜನ ಗೂಟಕ್ಕಿಕ್ಕಲ್ವಂತೆ. ಬಾ ಬಾ ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು. ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ, ಗೊತ್ತಾ? ಅರ್ಥ ಮಾಡ್ಕೊ. ಯಾರು ಬಂದಿರ್ತಾರೆ, ಏನು ಬಂದಿರ್ತಾರೆ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕ್ಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂತಾಗ ಎಬ್ಬರಿಸ್ತಾರೆ ಅಂದ್ರೆ ಸಾಹೇಬ್ರೆ ಗೊತ್ತಿಲ್ಲ. ಬಂದಿರ್ತಾರೆ ಅಮಾಯಕರು, ಬಡವರು, SC ST. ತಪ್ಪಲ್ವಾ ಅದು? ತಪ್ಪಲ್ವೇನ್ರಿ? ಮಾನ ಮರ್ಯಾದೆ ಇರಬೇಕು. ನೀವು ಆಕಾರ್ಗೆ ಇದು ಮಾಡೋರಿಗೆ ಪಾಪ ಯಾರೋ ಊಟ ಕೂತಿದ್ದಾನೆ, ಕುಂಕುಮ ಇಟ್ಕೊಂಡ್ರೆ ಅಂತ ಎಬ್ಬರ್ಸ್ ಕಳಿಸ್ತಾರೆ ಅವರು. ಲೆಕ್ಕ ಹಾಕ್ಕೊಡ್ರಿ. ಬೇಜಾರಲ್ವಾ ಸ್ವಾಮಿ? ನಾವು ನಿಮ್ಮ ಅಣ್ಣ ಇರ್ತಾನೆ ಮಾಡ್ತಾರೆ ತಪ್ಪು. ಇಲ್ಲಿಂದ ನಾನು 3 ಜನ ಎಬ್ಬರಿಸಿದ್ದೀನಿ. ಸಾರಿ, 3 ಜನ ಎಬ್ಬರಿಸಿದ್ದಾರೆ. ಯಾಕೆ ಮಾಡಬೇಕು? ಆಯ್ತು, ಏನ್ ಮಾಡೋದು? ಬೇಜಾರೇನ್ ಮಾರ್ಕೆಟ್ ಕ್ಯಾರದಲ್ಲಿ ಹೊಡೆದಂಗ ಆಯ್ತು ನಮ್ಗಲ್ಲಿ. ಕಟಿಂಗ್ ಅವ್ನು ಹೆಚ್ಚು ಕಮ್ಮಿ ಒಂದು ವಾರದಿಂದ ಬರ್ತಾ ಇದ್ದಾನೆ. ಆ ಹುಡುಗನ ಈಗಲೂ ಸಿಕ್ಕಿದ್ರೆ ಬಿಡಲ್ಲ. ಏನಪ್ಪ ಹಿಂಗ್ ಮಾಡ್ಬಿಟ್ಟಲ್ಲಪ್ಪ ಅಂತ ಕೇಳ್ತೀನಿ. ಪಾಪ ಆ ಹುಡುಗಂದ ಏನ್ ತಪ್ಪೈತೆ, ಊಟಕ್ಕೆ ಕರೆದಿದ್ದ. ಅವನೇನ್ ಎಬ್ಬರ್ಸ್ ಕಳ್ಸಿಲ್ವಲ್ಲ ಸಮಯ ನನಗೆ. ಆ ಹುಡುಗ ಏನ್ ಎಬ್ಬರ್ಸ್ ಕಳ್ಸಿಲ್ಲ. ಹೆಣ್ಣಿನ ಕಡೆ ಹುಡುಗ ಎಬ್ಬರ್ದವ್ರ ಗಂಡವ್ರ ಅಪ್ಪ ಅಂತ ಸಮೀವುಲ್ಲಾ ಅಂತಂದವ್ರೆ. ಸಮಯ ಊಟಕ್ಕೆ ಋಣ ಇದ್ದವ್ರು ಊಟ ಮಾಡ್ತಾರೆ. ಹೇಳಿದವ್ರೆ ಮದುವೆಗೆ ಹೋಗಲ್ಲ, ಇದಕ್ಕೆ ಹೋಗಲ್ಲ. ಆದ್ರೂ ನಮ್ಮ ಜನದಲ್ಲಿ ಯಾರೇ ಕುತ್ಕೊಳ್ಳಿ ನಾವು ಇಬ್ಬರು ಕಳ್ಸಲ್ವಲ್ಲ ಸಮಯ. ಯಾರ್ಯಾರ್ದು ಹಣದ ಋಣ ಆಯ್ತಾ ಅವ್ರು ತಿಂತಾರೆ ಅಷ್ಟೇ.